ಎಂದಿನಿಂದ ಪ್ರಧಾನಿ ಮೋದಿ ಮಲೇಷ್ಯಾ ಪ್ರವಾಸದಲ್ಲಿ ಕೈಗೊಳ್ತಾ ಇದ್ದಾರೆ. ವಿದೇಶಿ ಪ್ರವಾಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಕಾಸ್ ಮಲೇಷ್ಯಾ ಏನು ಪಿಎಂ ಜೊತೆ ಸಭೆಯನ್ನ ನಡೆಸೋದಕ್ಕೆ ಮೋದಿ ಮುಂದಾಗ್ತಾ ಇದ್ದಾರೆ. ಯಾವ ಕುರಿತಾಗಿ ಸಭೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಬಹುಮುಖ್ಯವಾದದ್ದು. ಯಾಕಂದ್ರೆ ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಒಂದಷ್ಟು ಮಾತುಕತೆ ಆಡೋದಕ್ಕೆ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಂದಿನಿಂದ ಪ್ರಧಾನಿ ಮೋದಿ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಲೇಷ್ಯಾ ಪ್ರವೇಶವನ್ನ ಮಾಡಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಲೇಷ್ಯಾ ಪ್ರಧಾನಿ ಅನ್ವರ್ ಅವರನ್ನ ಭೇಟಿಯಾಗುವುದಕ್ಕೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ಮೋದಿ ಅವರು ವಿವಿಧ ಕ್ಷೇತ್ರಗಳ ಬಗ್ಗೆ ನಾಯಕರ ಮಾತುಕತೆ ನಡೀತಾ ಇದೆ. ಉಭಯ ದೇಶಗಳ ನಾಯಕರ ಮಧ್ಯೆ ಇದೀಗ ಮಾತುಕತೆ ನಡೆಯುವುದಕ್ಕೆ ಸಜ್ಜಾಗ್ತಾ ಇದೆ. ಕೆಲವು ಒಪ್ಪಂದಗಳಿಂದಲೂ ಕೂಡ ಸಹಿ ಹಾಕುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಅನ್ವರ್ ಇಬ್ರಾಹಿಂ ಪ್ರಧಾನಿ ಮೋದಿ ಮಾತುಕತೆ ಜೋರಾಗಿದೆ. ಹಾಗೆ ಅಷ್ಟೇ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಮಲೇಷ್ಯಾ ಪ್ರವಾಸದಲ್ಲಿ ಈಗ ಪ್ರಧಾನಿ ಮೋದಿ ಅವರು ಕೈಗೊಳ್ತಾ ಇದ್ದಾರೆ. ಮಲೇಷ್ಯಾ ಸಿಎಂ ಜೊತೆ ಸಭೆ ನಡೆಸೋದಕ್ಕೆ ಮೋದಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಲೇಷ್ಯಾ ಪ್ರಧಾನಿ ಜೊತೆ ಈಗ ಭಾರತದ ಪ್ರಧಾನಿ ಮೋದಿ ಸಭೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಸಭೆಯನ್ನ ನಡೆಸಿ ಒಂದಷ್ಟು ಮಾತುಕತೆ ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಭೆಯನ್ನ ನಡೆಸೋದಕ್ಕೆ ಪ್ರಧಾನಿ ಮೋದಿ ಡಿಸೈಡ್ ಮಾಡಿದ್ದಾರೆ. ವಿವಿಧ ಕ್ಷೇತ್ರಗಳ ಬಗ್ಗೆ ಇದೀಗ ನಾಯಕರ ಜೊತೆ ಮಾತುಕತೆ ಆಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ನಡುವೆ ನಾಯಕರ ಮಾತುಕತೆ ನಡೆಯುತ್ತೆ. ಹಾಗಾಗಿ ಕೆಲವೊಂದು ಒಪ್ಪಂದಗಳೇನಾದರೂ ಇದ್ರೆ ಅದಕ್ಕೆ ಸಹಿ ಹಾಕುವಂತಹ ನಿರೀಕ್ಷೆ ಕೂಡ ಅಷ್ಟೇ ಇದೆ. ಅನ್ವರ್ ಇಬ್ರಾಹಿಂ ಪ್ರಧಾನಿ ಮೋದಿ ಮಾತುಕತೆ ಇದೀಗ ಎಲ್ಲರಿಗೂ ಕೂಡ ನಿರೀಕ್ಷೆಯನ್ನ ಹೆಚ್ಚು ಮಾಡ್ತಾ ಇದೆ. ಜೊತೆಗೆ ಮಲೇಷ್ಯಾ ಪ್ರವಾಸದಲ್ಲಿದ್ದಾರೆ ಈಗ ಆಲ್ರೆಡಿ ಪ್ರಧಾನಿ ಮೋದಿ ಅವರು.